ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಬಿಎಸ್ವೈ ಸೇರಿ ಎಲ್ಲರೂ ಯತ್ನಾಳ್ಗಿಂತ ಜೂನಿಯರ್ಸ? ವಿಜಯಪುರ ಕೇಸರಿ ಸಿಡಿಗುಂಡು ಅಯೋಗ್ಯ ಅಂತಿದ್ದು ಯಾರಿಗೆ? ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ದೂರು ಕೊಡ್ತಾರಾ ಕೈ ಶಾಸಕ ಅಖಂಡ? ಬೆಲ್ ಬಾಟಮ್ ಹೀರೋ ಬೆಂಕಿಯಿಂದ ಬಚಾವಾಗಿದ್ದೇ ರೋಚಕ. ನ್ಯಾಯಾಲಯದ ಆವರಣದಲ್ಲೇ 20 ಬಾರಿ ಕೊಚ್ಚಿ ಕೊಂದ ರಾಕ್ಷಸ. ಇದೆಲ್ಲವನ್ನು ನೋಡೋಣ. ಮತ್ತೆ ಗುಡುಗಿದ ವಿಜಯಪುರದ ಕೇಸರಿ ಸಿಡಿಗುಂಡು. ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಯತ್ನಾಳ್ ವಾಗ್ದಾಳಿ. ಪಂಚಮಸಾಲಿ ಹೋರಾಟ ನಿಲ್ಲಿಸೋಕೆ ನಡೆದಿತ್ತ ಷಡ್ಯಂತ್ರ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಷ್ಟು ದಿನ ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಳ್ಳದ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದು ದಿಢೀರ್ ಪ್ರತ್ಯಕ್ಷರಾಗಿದ್ದಾರೆ. ಪಂಚಮಸಾಲಿ ಸಮುದಾಯದ ಹೋರಾಟದ ಬಗ್ಗೆ ಮತ್ತೆ ಧ್ವನಿ ಎತ್ತಿದ್ದಾರೆ. ಮುಖ್ಯಮಂತ್ರಿಗಳೇ, ಪಂಚಮಸಾಲಿ ಸಮುದಾಯವನ್ನ 2ಎಗೆ ಸೇರಿಸೋಕೆ ಆಗಲ್ಲ ಅಂತ ಹೇಳಿಬಿಡಿ, ನಾವು ಬಿಟ್ಟು ಬಿಡ್ತೀವಿ ಅಂತ ಖಡಕ್ ಆಗಿ ಮಾತನಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿರೋ ಯತ್ನಾಳ್, ನಾವು ಇನ್ನೂ 2.5 ವರ್ಷಗಳ ಕಾಲ ಕಾಯುತ್ತೇವೆ ಅಂತ ಹೇಳಿದ್ರು. ಸಿಎಂ ಯಡಿಯೂರಪ್ಪ ಸೇರಿದಂತೆ ಎಲ್ಲರೂ ನನಗೆ ಜೂನಿಯರ್ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ವಿಜಯೇಂದ್ರ ಅವರದ್ದು ಫೇಸ್ಬುಕ್ನಲ್ಲಿ ನಕಲಿ ಅಕೌಂಟ್ ಇದೆ, ಅದರಲ್ಲಿ ನನ್ನ ವಿರುದ್ಧ ಟೀಕೆ ಮಾಡಿದ್ರು. ಸಿಎಂ ಪುತ್ರ ವಿಜಯೇಂದ್ರಗೆ ಹೆಚ್ಚಿನ ಅಭಿಮಾನಿಗಳ ಸಂಘ ಇದೆ. ವೀರಶೈವ ಲಿಂಗಾಯತ ಪೊಲಿಟಿಕಲ್ ಬ್ರಿಗೇಡ್ ಇದೆ. ಈಗ ಶಾಸಕನಾಗಿದ್ದೇನೆ. ಎಂಪಿ ಆಗಿದ್ದಾಗಲೂ ಹಣ ಪಡೆದಿಲ್ಲ, ಯಾವ ಪಿಎಸ್ಐ ವರ್ಗಾವಣೆಯಲ್ಲೂ ಹಣ ಪಡೆದಿಲ್ಲ. ಆದ್ರೀಗ ಕೆಲ ಕಾನ್ಸ್ಟೇಬಲ್ ದುಡ್ಡು ತಿಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಚಿವ ಮುರುಗೇಶ್ ನಿರಾಣಿ ವಿರುದ್ಧವೂ ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಯಾರ ಕಾಲು ಹಿಡಿಯೋ ಮಗ ಅಲ್ಲವೋ ಅಯೋಗ್ಯ? ನಿನ್ನ ಶುಗರ್ ಫ್ಯಾಕ್ಟರಿ ತೊಂದರೆಯಲ್ಲಿದ್ದಾಗ ನಿನ್ನ ಪರ ನಿಂತಿದ್ದೆ. ನಮ್ಮ ಸಮಾಜದವರು ಬೆಳೆಯುತ್ತಿದ್ದಾರೆ ಅಂತ ನಾವು ನಿಂತ್ವಿ. ನೀವು ನಮ್ಮ ಸಮಾವೇಶಕ್ಕೆ ಒಂದೇ ಒಂದು ವಾಹನ ಬಿಟ್ಟಿಲ್ಲ ಅಂತ ಗುಡುಗಿದ್ದಾರೆ. ಅಲ್ಲದೆ ಮೀಸಲಾತಿ ಹೋರಾಟ ವಿಫಲಗೊಳಿಸೋಕೆ ಹರಿಹರದಲ್ಲಿ ನಮ್ಮವರೇ ಯತ್ನಿಸಿದ್ರು ಅಂತ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮನೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿ ನೀಡಿದ್ರು. ಧಾರವಾಡದ ಶಿವಗಿರಿ ಬಡಾವಣೆಯಲ್ಲಿರೋ ನಿವಾಸಕ್ಕೆ ತಡರಾತ್ರಿ ಭೇಟಿ ನೀಡಿದ್ದು ವಿನಯ್ ಕುಟುಂಬದವರಿಗೆ ಧೈರ್ಯ ಹೇಳಿದ್ದಾರೆ. ಬೆಳಗ್ಗೆಯಿಂದ ವಿನಯ್ ನಿವಾಸದ ಬಳಿ ಅಭಿಮಾನಿಗಳು ಕಾದು ಕೂತಿದ್ರು. ಆದ್ರೆ ತಡರಾತ್ರಿ ಭೇಟಿ ನೀಡಿದ್ದು ಅಭಿಮಾನಿಗಳ ದಂಡೇ ನಡೆದಿತ್ತು. ಇನ್ನು ಯೋಗೀಶ್ ಹತ್ಯೆ ಪ್ರಕರಣದಲ್ಲಿ ವಿನಯ್ ಜೈಲು ಪಾಲಾಗಿದ್ದಾರೆ. ಚಿತ್ರೀಕರಣದ ವೇಳೆ ನಟ ರಿಷಬ್ ಶೆಟ್ಟಿ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಹೀರೋ ಸಿನಿಮಾದ ಶೂಟಿಂಗ್ ನಡೀತಿದ್ದು, ಈ ವೇಳೆ ಪೆಟ್ರೋಲ್ ಬಾಂಬ್ ಸಿಡಿಸುವ ವೇಳೆ ರಿಷಬ್ಗೆ ಬೆಂಕಿ ಹೊತ್ತುಕೊಂಡಿತ್ತು. ಕೂದಲು ಸುಟ್ಟು ಬೆನ್ನ ಮೇಲೆ ಗಾಯವಾಗಿತ್ತು. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಮಾತನಾಡಿರೋ ರಿಷಬ್, ರಿಹರ್ಸಲ್ ಮಾಡಿದಾಗ ಎಲ್ಲವೂ ಸರಿ ಇತ್ತು, ಆದರೆ ಶೂಟಿಂಗ್ ಮಾಡುವಾಗ ತೊಂದರೆ ಆಯ್ತು ಅಂತ ಹೇಳಿದ್ರು. ಶಾಸಕ ಜಮೀರ್ ಅಹಮದ್ ಅವರನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಹೊಗಳಿದ್ದಾರೆ. ಶಾಸಕ ಜಮೀರ್ ಅಹಮದ್ ಅಣ್ಣ ಹುಲಿ ಇದ್ದ ಹಾಗೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋಕೆ ಶ್ರಮ ಪಡುತ್ತಿದ್ದಾರೆ ಅಂತ ಪುಲಕೇಶಿ ನಗರ ಶಾಸಕ ಬಣ್ಣಿಸಿದ್ದಾರೆ. ಅಲ್ಲಿ ಡಿಕೆಶಿ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ನನ್ನ ಮನೆಗೆ ಬೆಂಕಿ ಬಿದ್ದಿದೆ, ನನಗೆ ನೋವಾಗಿದೆ, ಆದರೂ ನನಗೆ ನ್ಯಾಯ ಸಿಕ್ಕಿಲ್ಲ. ನಾನು ಶಿವಕುಮಾರ್ ವಿರುದ್ಧ ದೂರು ನೀಡುತ್ತೇನೆ ಅಂತ ಗುಡುಗಿದ್ದಾರೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಡ್ಯಾನ್ಸ್ ಮಾಡಿ ಎಲ್ಲರ ಮನಸ್ಸು ಸೆಳೆದಿದ್ದಾರೆ. 2 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಿಯಾಂಕಾ ಗಾಂಧಿ ಲಖಿಂಪುರಕ್ಕೆ ಭೇಟಿ ನೀಡಿದ್ರು. ಇಲ್ಲಿನ ಬುಡಕಟ್ಟು ಜನಾಂಗದವರನ್ನ ಭೇಟಿ ಮಾಡಿ ವಿಚಾರಿಸಿದ್ರು. ಇದೇ ವೇಳೆ ಬುಡಕಟ್ಟು ಜನಾಂಗದ ಯುವತಿಯರು ನಮ್ಮ ಸಂಪ್ರದಾಯದ ಜೂಮರ್ ನೃತ್ಯ ಪ್ರದರ್ಶಿಸಿದ್ರು. ಇದೇ ವೇಳೆ ಪ್ರಿಯಾಂಕಾ ಗಾಂಧಿ ಕೂಡ ಯುವತಿಯರ ಜೊತೆಗೆ ಹೆಜ್ಜೆ ಹಾಕಿದ್ದು ವೈರಲ್ ಆಗಿದೆ. ಆಂಧ್ರಪ್ರದೇಶದ ತಿರುಪತಿ ಏರ್ಪೋರ್ಟ್ನಲ್ಲಿ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಪ್ರತಿಭಟನೆ ನಡೆಸಿದ್ರು. ತಿರುಪತಿಯಲ್ಲಿ ಟಿಡಿಪಿ ಮುಖಂಡ ಚಹಾ ಅಂಗಡಿಯನ್ನ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ರು. ಆ ಮುಖಂಡನ ಪತ್ನಿ ಸ್ಥಳೀಯ ಸಂಸ್ಥೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಪಾಲಿಕೆ ನಿರ್ಧಾರ ಖಂಡಿಸಿ ಟಿಡಿಪಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಹೀಗಾಗಿ ಚಂದ್ರಬಾಬು ನಾಯ್ಡು ಕೂಡ ಹೈದರಾಬಾದ್ನಿಂದ ತಿರುಪತಿಗೆ ಬಂದಿದ್ರು. ಆದರೆ ಪೊಲೀಸರು ಚಂದ್ರಬಾಬು ನಾಯ್ಡು ಅವರನ್ನ ಏರ್ಪೋರ್ಟ್ನಲ್ಲೇ ತಡೆದ್ರು. ಪೊಲೀಸರ ಕ್ರಮ ಖಂಡಿಸಿ ನಾಯ್ಡು ಏರ್ಪೋರ್ಟ್ನಲ್ಲೇ ಕುಳಿತು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಕೊರೋನಾ ವ್ಯಾಕ್ಸಿನ್ನ ಮೊದಲ ಡೋಸ್ ಪಡೆದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲೂ ವ್ಯಾಕ್ಸಿನೇಷನ್ 3.0ಗೆ ಚಾಲನೆ. ಎಲ್ಲೆಲ್ಲಿ ಏನೇನಾಯ್ತು, ಯಾವ ಜಿಲ್ಲೆಯಲ್ಲಿ ಜನರು ಪರದಾಡಿದ್ರು, ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ಮೋದಿ ಕೋವಿಡ್ ಲಸಿಕೆಯ ಮೊದಲ ಡೋಸ್ ಪಡೆದಿದ್ದಾರೆ. ದೆಹಲಿಯ ಏಮ್ಸ್ನಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಪಡೆದಿದ್ದು, ವ್ಯಾಕ್ಸಿನ್ ಪಡೆದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಲಸಿಕೆ ಪಡೆಯೋಕೆ ಟ್ವೀಟ್ ಮೂಲಕ ಮನವಿ ಮಾಡಿದ್ದು, ಭಾರತವನ್ನ ಕೊರೋನಾ ಮುಕ್ತ ಮಾಡೋಣ ಅಂತ ಕರೆ ನೀಡಿದ್ದಾರೆ.
ಇನ್ನು ಪ್ರಧಾನಿ ಮೋದಿಗೆ ಪುದುಚೇರಿ ನರ್ಸ್ ಪಿ ನಿವೇದಿತಾ ಲಸಿಕೆ ನೀಡಿದ್ದಾರೆ. ಮತ್ತೊಬ್ಬ ನರ್ಸ್ ಕೇರಳ ಮೂಲದ ರೋಸಮ್ಮ ಅನಿಲ್ ವ್ಯಾಕ್ಸಿನ್ ನೀಡಿದ್ದಾರೆ. ಅಸ್ಸಾಂ ಮಹಿಳೆಯರ ಆಶೀರ್ವಾದದ ಸಂಕೇತವಾಗಿರುವ ಗಾಮ್ಛಾ ಧರಿಸಿ ಮೋದಿ ಲಸಿಕೆ ಪಡೆದಿದ್ದಾರೆ. ಜನರಿಗೆ ತೊಂದರೆಯಾಗದಂತೆ ಬೆಳಿಗ್ಗೆ ಬಂದು ಮೋದಿ ವ್ಯಾಕ್ಸಿನ್ ಪಡೆದಿದ್ದು ವಿಶೇಷತೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಇಂದಿನಿಂದ 3ನೇ ಹಂತದ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ಆರಂಭವಾಗಿದೆ. ಬೆಂಗಳೂರಿನಲ್ಲಿ 24 ಆಸ್ಪತ್ರೆಗಳಲ್ಲಿ ಕೊರೋನಾ ಲಸಿಕೆ ನೀಡಲಾಯಿತು. 3 ಸರ್ಕಾರಿ ಆಸ್ಪತ್ರೆಗಳು, 2 ಸರ್ಕಾರಿ ಮೆಡಿಕಲ್ ಕಾಲೇಜು, 2 ಖಾಸಗಿ ಮೆಡಿಕಲ್ ಕಾಲೇಜು, 17 ಖಾಸಗಿ ಆಸ್ಪತ್ರೆ ಸೇರಿದಂತೆ 24 ಆಸ್ಪತ್ರೆಗಳಲ್ಲಿ ಲಸಿಕೆ ವಿತರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗಳಾದ ಜಯನಗರದ ಜನರಲ್ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಸಿವಿ ರಾಮನ್ ಸರ್ಕಾರಿ ಆಸ್ಪತ್ರೆ, ಬೌರಿಂಗ್ ಮತ್ತು ಲೇಡಿ ಕರ್ಜನ್ ವೈದ್ಯಕೀಯ ಕಾಲೇಜು, ಬೆಂಗಳೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ನೀಡಲಾಯಿತು. ರಾಜ್ಯದಲ್ಲಿ 3ನೇ ಹಂತದ ಲಸಿಕೆ ಅಭಿಯಾನಕ್ಕೆ ಆರೋಗ್ಯ ಸಚಿವ ಸುಧಾಕರ್ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಿದರು. 60 ವರ್ಷ ಮೇಲ್ಪಟ್ಟವರು ಹಾಗೂ 45 ವರ್ಷ ಮೇಲ್ಪಟ್ಟ ಸೋಂಕಿತರಿಗೆ ಲಸಿಕೆ ವಿತರಿಸಲಾಯಿತು. ತಾಲೂಕು ಸರ್ಕಾರಿ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹಾಗೂ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿ ನೋಂದಣಿ ಪಡೆದಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸಿಗಲಿದೆ. ಇತ್ತ ಮೈಸೂರಿನಲ್ಲೂ 3ನೇ ಹಂತದ ಲಸಿಕೆ ವಿತರಿಸಲಾಗುತ್ತಿದೆ. ಮೈಸೂರು ಜಿಲ್ಲಾ ಆಸ್ಪತ್ರೆ, ಜೆಎಸ್ಎಸ್ ಆಸ್ಪತ್ರೆ, ಅಪೋಲೋದಲ್ಲಿ ವ್ಯಾಕ್ಸಿನ್ ನೀಡಲಾಗುತ್ತಿದ್ದು, ಸಾಹಿತಿ ಎಸ್ಎಲ್ ಭೈರಪ್ಪ ಹಾಗೂ ಪತ್ನಿ ಸರಸ್ವತಿ ಭೈರಪ್ಪ, ಟಿಬೆಟಿಯನ್ ಗುರು ಬಿಷಪ್, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಲಸಿಕೆ ಪಡೆದರು. ಅಲ್ಲದೆ ಅಪೋಲೋದಲ್ಲಿ ಯದುವಂಶದ ಪ್ರಮೋದ ದೇವಿ ಒಡೆಯರ್ ವ್ಯಾಕ್ಸಿನ್ ಪಡೆದರು. ಹಾಸನದಲ್ಲಿ ಲಸಿಕೆ ಪಡೆಯೋಕೆ ಹಿರಿಯ ನಾಗರಿಕರು ಕಾದು ಸುಸ್ತಾದ್ರು. ಕೋವಿಡ್ ಲಸಿಕೆ ನೀಡೋಕೆ ಜಿಲ್ಲಾಡಳಿತ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಹಿರಿಯ ನಾಯಕರಿಗೆ ಸಿಬ್ಬಂದಿ ಕೋವಿಡ್ ಲಸಿಕೆ ನೀಡಿರಲಿಲ್ಲ. ಇದರಿಂದಾಗಿ ವ್ಯಾಕ್ಸಿನ್ ಪಡೆಯೋಕೆ ಬಂದಿದ್ದ ವೈದ್ಯರು ಕಾದು ಸುಸ್ತಾದ್ರು. ಮತ್ತೊಂದು ಕಡೆ ಕೋವಿಡ್ ವ್ಯಾಕ್ಸಿನ್ ಪೋರ್ಟಲ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬಂದಿದ್ದರಿಂದ ಮಧ್ಯಾಹ್ನದ ಬಳಿಕ ಲಸಿಕೆ ನೀಡೋಕೆ ತೀರ್ಮಾನ ಮಾಡಲಾಯಿತು. ಹೀಗಾಗಿ ಲಸಿಕೆ ಪಡೆಯೋಕೆ ಬಂದಿದ್ದ ಹಿರಿಯ ನಾಗರಿಕರು ವಾಪಸ್ ತೆರಳಿದ್ರು. ಮಂಡ್ಯದಲ್ಲೂ ವ್ಯಾಕ್ಸಿನ್ಗೆ ಹೆಸರು ನೋಂದಾಯಿಸಿಕೊಳ್ಳೋಕೆ ಸಮಸ್ಯೆ ಕಂಡು ಬಂದಿತ್ತು. ಕೋವಿನ್ ಆಪ್ನಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆ ಮಂಡ್ಯ ಜಿಲ್ಲೆಯಾದ್ಯಂತ ಕೆಲ ಕಾಲ ತಾತ್ಕಾಲಿಕವಾಗಿ ಲಸಿಕೆ ವಿತರಣೆ ಸ್ಥಗಿತಗೊಂಡಿತ್ತು. ಕೋವಿನ್ ಆಪ್ ಸರಿಯಾದ ಮೇಲೆ ಮಂಡ್ಯ ಜಿಲ್ಲಾಧಿಕಾರಿ ಲಸಿಕೆ ವಿತರಣೆಗೆ ಚಾಲನೆ ನೀಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಲಸಿಕೆ ಹಂಚಿಕೆಗೆ ಚಾಲನೆ ನೀಡಬೇಕಿತ್ತು. ಇತ್ತ ತುಮಕೂರಿನಲ್ಲಿ ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿತ್ತು. ತುಮಕೂರು ಜಿಲ್ಲೆಗೆ ಕೋವಿಡ್ ಲಸಿಕೆ ವಿತರಣೆ ಆಗಿರಲಿಲ್ಲ. ಆದರೂ ಲಸಿಕೆ ಪಡೆಯೋಕೆ ಹಿರಿಯ ನಾಗರಿಕರು ಕಾದು ಕುಳಿತಿದ್ರು. ಜಿಲ್ಲಾಸ್ಪತ್ರೆ ಮುಂದೆ 1 ಗಂಟೆಗೂ ಹೆಚ್ಚು ಕಾಲ ಕಾದು ಸುಸ್ತಾದ್ರು. ಬಳಿಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊರೋನಾ ವ್ಯಾಕ್ಸಿನ್ ನೀಡಿದ್ದು ಕಾದು ಕುಳಿತಿದ್ದ ವೃದ್ಧರು ನಿಟ್ಟುಸಿರು ಬಿಟ್ರು. ಮತ್ತೊಂದು ಕಡೆ ಉಡುಪಿ ಜಿಲ್ಲೆಯಲ್ಲೂ ಲಸಿಕೆ ಪಡೆಯೋಕೆ ಬಂದವರು ಪರದಾಡಿದ್ರು. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ 12 ಗಂಟೆಗೆ ಶುರುವಾಗಬೇಕಿದ್ದ ಲಸಿಕೆ ವಿತರಣೆ 1 ಗಂಟೆಗೂ ಹೆಚ್ಚು ಕಾಲ ತಡವಾಗಿ ಆರಂಭವಾಯಿತು. ಕೋವಿನ್ ಆರೋಗ್ಯ ಸೇತು ಆಪ್ ಆಕ್ಟಿವ್ ಇಲ್ಲದ ಕಾರಣ ತಡವಾಗಿತ್ತು. ಇದರಿಂದಾಗಿ 1 ಗಂಟೆಯಿಂದ ಕಾದು ಹಿರಿಯ ನಾಗರಿಕರು ಕಂಗಾಲಾದರು. ಆಪ್ಗಳು ಆಕ್ಟಿವ್ ಆದ ಬಳಿಕ ಕೆಲವರು ನೋಂದಣಿ ಮಾಡಿಕೊಂಡು ಲಸಿಕೆ ಪಡೆದರು. ಉಡುಪಿಯ 6 ಕೇಂದ್ರಗಳಲ್ಲಿ ಲಸಿಕೆ ನೀಡೋಕೆ ತಯಾರಿ ನಡೆದಿತ್ತು. ಬೆಂಗಳೂರು ಜನರಿಗೆ ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ. ನಾಳೆ ರಾಜಧಾನಿಯಲ್ಲಿ ಸ್ತಬ್ಧವಾಗುತ್ತಾ ಬಿಎಂಟಿಸಿ ಸಂಚಾರ. ನಾಳೆ ಬೆಂಗಳೂರಿಗರಿಗೆ ತಟ್ಟುತ್ತಾ ಎರಡೆರಡು ಹೋರಾಟಗಳ ಬಿಸಿ. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇರಳ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ಕೇರಳ ಮಹಾರಾಷ್ಟ್ರದಿಂದ ಬರುವವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗುತ್ತಿದ್ದು ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಇದರ ಮಧ್ಯೆ ಬೆಂಗಳೂರಿಗೆ ಇಂದು ಕೇಂದ್ರ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿ ಕ್ಲಸ್ಟರ್ ಔಟ್ ಬ್ರೇಕ್ಗೆ ಕಾರಣ ಏನು ಅಂತ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಕೊರೋನಾ ಹೊಡೆತ ಮತ್ತು ಬೆಲೆ ಏರಿಕೆ ಬಿಸಿಯಲ್ಲಿ ಬೆಂದಿರೋ ಬೆಂಗಳೂರಿನ ಜನರಿಗೆ ಮತ್ತೊಂದು ಆಘಾತ ಉಂಟಾಗಿದೆ. ಗ್ಯಾಸ್ ಸಿಲಿಂಡರ್ ದರ ಮತ್ತೆ 25 ರೂಪಾಯಿ ಏರಿಕೆ ಮಾಡಲಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಕಳೆದ ವಾರದಲ್ಲಷ್ಟೇ 25 ರೂಪಾಯಿ ಹೆಚ್ಚಿಸಿದ್ದು ಈಗ ಮತ್ತೆ 25 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. 797 ರೂಪಾಯಿ ಇದ್ದ ಸಿಲಿಂಡರ್ ದರ 822 ರೂಪಾಯಿಗೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ನಾಳೆ ಮತ್ತೆ ಸಾರಿಗೆ ಬಸ್ಗಳ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾಳೆ ಹೋರಾಟಕ್ಕಿಳಿಯೋಕೆ ನಿರ್ಧರಿಸಿದ್ದಾರೆ. ಹೀಗಾಗಿ ನಾಳೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗೋ ಸಾಧ್ಯತೆ ಇದೆ.
ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ಸತ್ಯಾಗ್ರಹ ನಡೆಯಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ನಿಗಮದ ಸಾವಿರಾರು ನೌಕರರು ಭಾಗಿಯಾಗಲಿದ್ದಾರೆ. ಈ ಹಿಂದೆಯೂ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. 9 ಬೇಡಿಕೆ ಈಡೇರಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಅಂದು ಸಾರಿಗೆ ಸಚಿವರು ಕೊಟ್ಟ ಭರವಸೆಗಳನ್ನು ಇದುವರೆಗೂ ಈಡೇರಿಸಿಲ್ಲ ಅಂತ ಹೋರಾಟ ಮಾಡಲಿದ್ದಾರೆ. ಸಾರಿಗೆ ಹೋರಾಟದ ಜೊತೆಗೆ ನಾಳೆ ಕಾರ್ಯಕರ್ತೆಯರು ರಣಕಹಳೆ ಮೊಳಗಿಸೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಗೆ ನಿರ್ಧರಿಸಿದ್ದು, ಸೇವಾ ಹಿರಿತನದ ಆಧಾರದಲ್ಲಿ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಲಿದ್ದಾರೆ. ಅಲ್ಲದೆ ಉಚಿತ ವೈದ್ಯಕೀಯ ಸೌಲಭ್ಯ ಅಥವಾ ಇಎಸ್ಐ ಸೌಲಭ್ಯ, ಎಲ್ಕೆಜಿ, ಯುಕೆಜಿಯನ್ನ ಅಂಗನವಾಡಿಯಲ್ಲೇ ಆರಂಭಿಸಬೇಕು, ಪಿಂಚಣಿ ಸೌಲಭ್ಯ ಸೇರಿದಂತೆ 7 ಬೇಡಿಕೆ ಈಡೇರಿಕೆಗೆ ಒತ್ತಾಯ ಮಾಡಲಿದ್ದಾರೆ. ಬಿಟಿಯು 3ನೇ ವರ್ಷದ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. 3ನೇ ವರ್ಷದ ಇಂಜಿನಿಯರಿಂಗ್ ಪರೀಕ್ಷೆಗಳನ್ನು ಮಾರ್ಚ್ 15ಕ್ಕೆ ಮುಂದೂಡಿ ವಿಟಿಯು ಆದೇಶ ಹೊರಡಿಸಿದೆ. ಮಾರ್ಚ್ 6ರಿಂದ 3ನೇ ವರ್ಷದ ಇಂಜಿನಿಯರಿಂಗ್ ಪರೀಕ್ಷೆಗಳು ನಡೆಯಬೇಕಿತ್ತು. ಆದರೆ ಈಗ ಮಾರ್ಚ್ 15ರಿಂದ ಮಾರ್ಚ್ 31ರವರೆಗೂ ಪರೀಕ್ಷೆ ನಡೆಯಲಿದೆ ಅಂತ ವಿಟಿಯು ಹೇಳಿದ್ದು, ನೂತನ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ 5 ಕುಖ್ಯಾತ ಮನೆಗಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಯಾಸಿನ್ ಖಾನ್, ಕದೀರ್ ಅಹಮದ್, ಅಕ್ರಮ್ ಪಾಷಾ, ಗೋಪಾಲ್, ಕೈಲಾಶ್ ಬಂಧಿತ ಆರೋಪಿಗಳು. ಪಶ್ಚಿಮ ವಿಭಾಗದ ವಿವಿಧೆಡೆ ಆರೋಪಿಗಳ ವಿರುದ್ಧ 13 ಪ್ರಕರಣಗಳು ದಾಖಲಾಗಿದ್ದು, ಕೇಸ್ ದಾಖಲಿಸಿ ಫೀಲ್ಡ್ಗಿಳಿದಿದ್ದ ಖಾಕಿ ಈಗ ಖದೀಮರ ಹೆಡೆಮುರಿ ಕಟ್ಟಿದೆ. ಸದ್ಯ ಬಂಧಿತರಿಂದ 80 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಮಹಾಪಾಲಿಕೆ ಮಹಾಯುದ್ಧಕ್ಕೆ ರಣರೋಚಕ ತಿರುವು. ತನ್ವೀರ್ ವಿರುದ್ಧ ಕ್ರಮ ಆಗದಿದ್ದರೆ ಹೈಕಮಾಂಡ್ಗೆ ಸಿದ್ದು ಕಂಪ್ಲೇಂಟ್. ಡಿಕೆಶಿ ಭೇಟಿಗೆ ಬಂದ ತನ್ವೀರ್ ಸೇಠ್ ಹೇಳಿದಾದ್ರೂ ಏನು? ಇದೆಲ್ಲವನ್ನೂ ನೋಡೋಣ ಮೈತ್ರಿ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರು ಪಾಲಿಕೆ ಮಹಾಯುದ್ಧ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ. ಮೈಸೂರಿನಲ್ಲಿ ಮೈಸೂರು ಪಾಲಿಕೆ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಣಗಳ ಮಧ್ಯೆ ಮುನಿಸು ಬೂದಿ ಕೆಂಡದಂತೆ ಹೊಗೆಯಾಡುತ್ತಿದ್ದು, ಅಸಮಾಧಾನದ ಚೆಂಡು ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಮೈಸೂರು ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಸಕ ತನ್ವೀರ್ ಸೇಠ್ ಡಿಕೆಶಿ ಭೇಟಿಯಾಗಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿ ಮಾಡಿ ಚರ್ಚಿಸಲಿದ್ದಾರೆ. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಜೊತೆಗಿನ ಕೈ ಒಪ್ಪಂದ ಹಾಗೂ ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಟ್ಟ ಬಗ್ಗೆ ವರದಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದ್ದು, ಭಾರೀ ಕುತೂಹಲ ಕೆರಳಿಸಿದೆ. ಮೈಸೂರು ಪಾಲಿಕೆ ಮೈತ್ರಿ ಬಗ್ಗೆ ಕೋಲಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ರು. ಈಗಾಗಲೇ ಸ್ಥಳೀಯ ಶಾಸಕ ತನ್ವೀರ್ ಸೇಠ್ಗೆ ಬುಲಾವ್ ನೀಡಿದ್ದು, ಇಂದು ಭೇಟಿಗೆ ಬರ್ತಿದ್ದಾರೆ. ನಾನು ಕೋಲಾರದಿಂದ ಪಕ್ಷದ ಕಚೇರಿಗೆ ತೆರಳಿ ತನ್ವೀರ್ ಸೇಠ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡುವೆ ಅಂತ ಹೇಳಿದ್ರು. ಕೆಪಿಸಿಸಿ ಕಚೇರಿ ಹೋಗೋದಕ್ಕೂ ಮೊದಲು ಟಿವಿ9ಗೆ ಶಾಸಕ ತನ್ವೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಗುರಿಯಾಗಿದ್ದೇನೋ, ಗುರಿ ಮಾಡಲಾಗ್ತಿದ್ಯೋ ಗೊತ್ತಿಲ್ಲ, ಯಾರ ಕೋಟೆ ಎಲ್ಲಿದ್ಯೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಪಕ್ಷ ಮೊದಲೇ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸುತ್ತಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಕೊಟ್ಟಂತಹ ಜವಾಬ್ದಾರಿಯನ್ನ ಪಕ್ಷದ ಹಿತ ಕಾಪಾಡುವ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಂಡಿದ್ದೇನೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಅಂತಿಮ ಘಟ್ಟದಲ್ಲಿ ವಿವೇಚನೆಗೆ ಬಂದಿದ್ದನ್ನ ನಾನು ಮಾಡಿದ್ದೇನೆ. ಈ ವಿಚಾರವಾಗಿ ನನ್ನ ಮೇಲೆ ಆರೋಪ ಮಾಡಿರುವಂತದ್ದು ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತಹ ಅಗತ್ಯ ಇಲ್ಲ. ಎಲೆಕ್ಷನ್ ಆರಂಭದಿಂದ ಮುಕ್ತಾಯದವರೆಗೂ ಎಲ್ಲವನ್ನೂ ವರದಿ ರೆಡಿ ಮಾಡಿದ್ದೇನೆ ಅಂತ ಕೂಡ ತನ್ವೀರ್ ಹೇಳಿದ್ದಾರೆ. ಯಾರ ಕೋಟೆ ಎಲ್ಲಿದ್ಯೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯಗೆ ತನ್ವೀರ್ ಸೇಠ್ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಪಕ್ಷದ ಹಿತ ಕಾಪಾಡುವ ದೃಷ್ಟಿಯಲ್ಲಿ ನಿಷ್ಪಕ್ಷಪಾತವಾದ ಹೆಜ್ಜೆ ಇಟ್ಟಿದ್ದೇನೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ, ಅದನ್ನ ನಾನು ಸಮರ್ಥನೆ ಮಾಡಿಕೊಳ್ಳೋಕೆ ಸಿದ್ಧನಿದ್ದೇನೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಶಾಸಕ ತನ್ವೀರ್ ಸೇಠ್ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಹೆಚ್ಚಿನ ಒತ್ತಡ ಹಾಕಿದ್ದಾರೆ. ನನ್ನ ಜಿಲ್ಲೆಯಲ್ಲಿ ರಾಜಕೀಯ ಮೇಲಾಟ ಆಡಿದ್ದು ಸರಿಯಲ್ಲ ಅಂತ ಕೂಡ ಕಿಡಿಕಾರಿದ್ದಾರೆ. ಸದ್ಯ ಡಿಕೆಶಿ ತನ್ವೀರ್ ಭೇಟಿ ಬಳಿಕ ಸಿದ್ದು ಮುಂದಿನ ನಿರ್ಧಾರ ಮಾಡಲಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕ್ರಮ ಕೈಗೊಳ್ಳದಿದ್ರೆ ಹೈಕಮಾಂಡ್ಗೆ ದೂರು ನೀಡೋಕೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ನೇರವಾಗಿ ತಾವು ತೆರಳದೆ ಬೆಂಬಲಿಗರ ನಿಯೋಗ ಕಳಿಸಿ ತನ್ವೀರ್ ಸೇಠ್ ವಿರುದ್ಧ ದೂರು ನೀಡೋಕೆ ಸಜ್ಜಾಗಿದ್ದಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಸದ್ದು ಮಾಡಲಿದ್ದು, ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದು ತಿರುಗಿ ಬೀಳುವ ಸಾಧ್ಯತೆ ಹೆಚ್ಚಿದೆ.
ತನ್ವೀರ್ ಸೇಠ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಪಾದಯಾತ್ರೆಗೂ ಸಿದ್ದರಾಮಯ್ಯ ಗೈರಾಗುವ ಸಾಧ್ಯತೆ ಇದೆ. ಮಾರ್ಚ್ 3ರಿಂದ ಕಾಂಗ್ರೆಸ್ ಪಾದಯಾತ್ರೆ ನಡೆಯಲಿದ್ದು, ಗೈರಾಗೋಕೆ ಸಿದ್ದು ಚಿಂತನೆ ನಡೆಸಿದ್ದಾರಂತೆ. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ಗೂ ಇದೇ ಮಾತನ್ನ ಹೇಳಿದ್ದಾರೆ. ಕೆಲವರು ಪಕ್ಷ ತಮ್ಮದೊಂದೇ ಎಂಬಂತೆ ವರ್ತಿಸುತ್ತಿದ್ದಾರೆ, ಹಾಗೆ ನಡೆದುಕೊಳ್ಳುವವರೇ ಸಂಘಟನೆ ಮಾಡಿಕೊಳ್ಳಲಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಶಿವರಾತ್ರಿ ಹೊಸ್ತಿಲಲ್ಲಿ ಮತ್ತಷ್ಟು ಜೋರಾಯಿತು ಕುಕ್ಕೆ ಸುಬ್ರಹ್ಮಣ್ಯ ಕಾದಾಟ. ಮಲೆನಾಡಿನಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಹೊಡಿಬಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶೈವ ಮತ್ತು ಮಾಧ್ವರ ಮಧ್ಯೆ ಜಟಾಪಟಿ ಜೋರಾಗಿದ್ದು, ಈ ವಿವಾದ ಸದ್ಯ ರಾಜ್ಯಾದ್ಯಂತ ವಿಸ್ತರಿಸುವ ಸಾಧ್ಯತೆ ಇದೆ. ಈ ಹೋರಾಟದ ಹಿಂದೆ ಪ್ರತಿಷ್ಠಿತ ಸ್ವಾಮೀಜಿ ಇದ್ದಾರೆ. ಶೈವ ಹೋರಾಟವನ್ನ ಹುಟ್ಟುಹಾಕಿದ ಮೂಲದ ವಿಚಾರದ ಬಗ್ಗೆ ಟಿವಿ9 ತೆರೆದಿಡ್ತಿದ್ದು, ಶೈವ ಹೋರಾಟದ ಹಿಂದೆ ಇರೋ ಪವರ್ಫುಲ್ ಸ್ವಾಮೀಜಿ ಈಗ ತೆರೆ ಮುಂದೆ ಬರುವ ಸಾಧ್ಯತೆ ಇದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶೈವ ಮಾಧ್ವರ ಜಟಾಪಟಿಯಿಂದಾಗಿ ರಾಜ್ಯದಲ್ಲಿ ಶೈವ ದೇವಸ್ಥಾನಗಳ ಹಿತರಕ್ಷಣಾ ಸಮಿತಿ ಸ್ಥಾಪನೆಗೆ ತಯಾರಿ ನಡೆಸಲಾಗಿದೆ. ಆ ಪವರ್ಫುಲ್ ಸ್ವಾಮೀಜಿಯ ಆಶೀರ್ವಾದದಿಂದಲೇ ಸಮಿತಿ ರಚನೆಗೆ ತೆರೆಮರೆ ಕಸರತ್ತು ನಡೆಸಲಾಗುತ್ತಿದೆ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಶೈವ ದೇವಸ್ಥಾನಗಳಲ್ಲಿ ಮಾಧ್ವರಿಗೆ ಅನ್ಯಾಯ ಆಗ್ತಿದೆಯೋ ಅಲ್ಲಿ ಕಾನೂನು ಹೋರಾಟ ನಡೆಸೋಕೆ ಮುಂದಾಗುತ್ತಿದ್ದಾರೆ. ಸಮಿತಿ ಮೂಲಕ ಹೋರಾಟ ಮಾಡುವ ಸಂಕಲ್ಪ ಮಾಡಲಾಗ್ತಿದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶೈವ ಮಾಧ್ವರ ವಿವಾದದ ಹಿಂದೆ ಇರುವುದು ಶೃಂಗೇರಿ ಮಠದ ಭಾರತೀ ತೀರ್ಥ ಮಹಾಸ್ವಾಮೀಜಿ. 1 ವರ್ಷದಿಂದ ಅವರ ಆಶೀರ್ವಾದದಿಂದಲೇ ಈ ಹೋರಾಟಕ್ಕೆ ರೂಪರೇಷೆ ನಡೆಸಲಾಗಿದೆಯಂತೆ. ವರ್ಷದ ಹಿಂದೆ ನಮ್ಮ ಸಮಿತಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದೆವು. ಅವರ ಆಶೀರ್ವಾದವನ್ನ ಪಡೆದ ನಾವು ಈ ಹೋರಾಟ ಮಾಡುತ್ತಿದ್ದೇವೆ. ಅವರನ್ನ ಈಗ ಎದುರಿಗೆ ಕರೆಯುತ್ತೇವೆ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಹಿತರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ಹೇಳಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶಿವರಾತ್ರಿ ಆಚರಣೆ ವಿವಾದವಾಗಿದ್ದು, ಶಿವರಾತ್ರಿ ಪೂಜಾ ಪದ್ಧತಿ ಬಗ್ಗೆ ಕೆಲವೊಂದು ಜಿಜ್ಞಾಸೆಗಳಿವೆ. ಈ ಸಂಬಂಧ ಕುಕ್ಕೆ ದೇವಸ್ಥಾನದಲ್ಲಿ ಕುಳಿತು ಚರ್ಚಿಸುತ್ತೇವೆ ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸಚಿವ ಶ್ರೀನಿವಾಸ ಪೂಜಾರಿ, ಹಿಂದೆ ಎಲ್ಲ ವಿವಾದಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಭದ್ರಾವತಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ವೇಳೆ ಗಲಾಟೆ ನಡೆದಿದ್ದು, ಹಲ್ಲೆ ಮಾಡಿದವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಹಸೀಲ್ದಾರ್ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ರು. ನಿನ್ನೆಯ ಘಟನೆಗೆ ಸಂಗಮೇಶ್ ಕುಮ್ಮಕ್ಕಿದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಗೂ ಮುನ್ನವೇ ಅಪಶಕುನವೊಂದು ಎದುರಾಗಿದೆ. ಭಕ್ತರು ತಲ್ಲಣಗೊಂಡಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಘಟನೆ ನಡೆದಿದ್ದು, ಕಾಣಿಕದ ಮುನ್ನವೇ ಶಿವಾರದ ತ್ರಿಶೂಲ ಕಳಚಿ ಬಿದ್ದಿದೆ. ಶಿವಾರದ ಕಳಶ ಭಗ್ನವಾಗುತ್ತಿದ್ದಂತೆ ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಎಸಿಯನ್ನ ಭೇಟಿ ಮಾಡಿದ್ದ ಭಕ್ತರು ಅಪಶಕುನ ಪದ್ಧತಿಯಂತೆ ಮೈಲಾರ ಕಾಣಿಕೋತ್ಸವಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡರು. ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆ ಖಂಡಿಸಿ ಧರಣಿ ನಡೆಸಲಾಯಿತು. ಮೈಸೂರು ನಗರದ ಪುರಭವನದ ಬಳಿ ಸೌದೆ ಒಲೆ ಅಡುಗೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಧರಣಿ ನಡೆಸಿದ್ರು. ಅಚ್ಚೆ ದಿನ್ ಮರ್ ಗಯಾ, ಮೋದಿ ಮೋಸ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂಜನಾದ್ರಿ ಪರ್ವತಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಈಶ್ವರಪ್ಪ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸಂಸದ ಸಂಗಣ್ಣ ಕರಡಿ, ಸ್ಥಳೀಯ ಶಾಸಕ ಪರಣ್ಣ ಮುನವಳ್ಳಿ ಸಹ ಹಾಜರಿದ್ದರು.